ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡ್ತಾ ಬರ್ತಾ ಇರುವ ಪಾಲಿಬೆಟ್ಟದ ಲೂಡ್ಸ್ ಹಿಲ್ ಕಾನ್ವೆಂಟ್ ಶಾಲೆಯ ಸ್ವರ್ಣ ಮಹೋತ್ಸವದ ಅಂಗವಾಗಿ ಕ್ಲಸ್ಟರ್ ಮಟ್ಟದ ಅಂತರ್ ಶಾಲಾ ಚಿತ್ರಕಲಾ ಸ್ಪರ್ಧೆಯಿಂದ ಶಾಲಾ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ನರ್ಸರಿ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಕೃತಿ ಸೌಂದರ್ಯ 1 ಮತ್ತು 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರ್ವತ ಪ್ರದೇಶ, 3 ಮತ್ತು 4ನೇ ತರಗತಿಗೆ ಜಲಲೋಕ, 5ರಿಂದ 7ನೇ ತರಗತಿಗೆ ಋತುಗಳು ಹಾಗೂ ಹಬ್ಬಗಳು ಮತ್ತು 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಭಯಮುಕ್ತ ವಿಶ್ವ ಎಂಬ ವಿಷಯಗಳ ಕುರಿತು ಸ್ಥಳದಲ್ಲೇ ಚಿತ್ರಕಲಾ ಸ್ಪರ್ಧೆ ನಡೆಯಿತು. ಪಾಲಿಬೆಟ್ಟ ಕ್ಲಸ್ಟರ್ ವ್ಯಾಪ್ತಿಯ ನಮ್ಮ ಪ್ರೌಢಶಾಲೆ ಕಾಪ್ಸ್, ಸರ್ಕಾರಿ ಪ್ರೌಢಶಾಲೆ ಚಂದಯ್ಯನಕೋಟೆ, ಲಯನ್ಸ್ ಹೈಸ್ಕೂಲ್ ಬ್ರೈಟ್ ಬಿಗಿನಿಂಗ್ ಪಾಲಿಬೆಟ್ಟ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಕಲಾ ಪ್ರತಿಭೆಯಿಂದ ಅನಾವರಣಗೊಳಿಸಿದರು. ಕಾರ್ಯಕ್ರಮವನ್ನು ಪಾಲಿಬೆಟ್ಟ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಕರಂಬಯ್ಯ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ 1976ರಲ್ಲಿ ಆರಂಭಗೊಂಡ ಲೂಡ್ಸ್ ಹಿಲ್ ಕಾನ್ವೆಂಟ್ ಶಾಲೆ ಇದೀಗ ಸ್ವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇರುವುದು ಹೆಮ್ಮೆಯ ಸಂಗತಿ ಎಂದರು. ಕಳೆದಂತಹ ಒಂದು ಸಂತೋಷದ ವಿಷಯವಾಗಿ ಈ ವರ್ಷ ಈ ಶಾಲೆಯವರು ಗೋಲ್ಡನ್ ಜೂಬಿಲಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಗೋಲ್ಡನ್ ಜೂಬಿಲಿಯ ಆರಂಭಿಕ ಹಂತ ಎಂಬ ಹಾಗೆ ಈ ದಿವಸ ಪೂರ್ವ ನಿಯೋಜನೆಯಂತೆ ಒಂದು ಇಂಟರ್ ಸ್ಕೂಲ್ ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮವನ್ನು ಈ ದಿವಸ ಆಯೋಜನೆ ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ವೇದಿಕೆಗೆ ಇರ್ತಕ್ಕಂತಹ ಏಕೆಂತ ಹೇಳಿದ್ರೆ ಒಂದು ಗೋಲ್ಡನ್ ಜೂಬಿಲಿಯನ್ನ ಆಚರಿಸಬೇಕು ಅಂತ ಹೇಳಿ ಏನು ಸಿದ್ಧತೆಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಈ ಶಾಲೆಯ ಮ್ಯಾನೇಜ್ಮೆಂಟ್ನವರು ವಿವಿಧ ಶಾಲೆಗಳಿಗೆ ಒಂದು ಪೇಂಟಿಂಗ್ ಕಾಂಪಿಟೇಷನ್ ಅನ್ನ ಇಟ್ಕೊಳ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ನಿಜಕ್ಕೂ ನಾವು ನಮ್ಮ ಇಲಾಖೆಯ ಪರವಾಗಿ ಈ ಶಾಲೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಏಕೆಂತ ಹೇಳಿದ್ರೆ ಸ್ಫೂರ್ತಿ ಎಲ್ಲ ಶಾಲೆಯವರಿಗೂ ಒಂದು ಸ್ಫೂರ್ತಿ ಹಾಗೂ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಒಂದು ಸ್ಪರ್ಧಾ ಭಾವನೆ ಕೂಡ ಬರುವಂಥದ್ದು, ಆ ಮೂಲಕ ಆ ಶಾಲೆಗೆ ಒಂದು ಹೆಸರನ್ನ ತರುವಂಥದ್ದು. ಮತ್ತೆ ಎಲ್ಲ ಮಕ್ಕಳು ಕೂಡ ಅಷ್ಟೇ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಭಾಗವಹಿಸಿ ತಮ್ಮ ಏನು ಕಲೆ ಇದೆಯೋ ಏನು ಮಾಡ್ತಿರೋ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಿ, ಹಾಗೆ ಏನು ಜಡ್ಜ್ಮೆಂಟನ್ನು ಕೊಡ್ತಾರೋ ಶಿಕ್ಷಕರು ಅವರು ಕೂಡ ಯಾರಿಗೂ ತಾರತಮ್ಯ ಆಗದ ರೀತಿಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಆತ್ಮಪೂರ್ವಕವಾಗಿ ತೀರ್ಪನ್ನು ನೀಡಿ ಅಂತೇಳಿ ಅವರನ್ನು ಕೇಳ್ಕೊಳ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಈ ಲೂಡ್ಸ್ ಸಂಸ್ಥೆಯ ಎಲ್ಲ ಶಾಲೆಯ ಹಳೆ ವಿದ್ಯಾರ್ಥಿ ಸಿ.ಬಿ. ಪೌಲ್ ಮಾತನಾಡಿ, ನಾವು ಕಲಿತ ಶಾಲೆಯ 50ನೇ ವರ್ಷದ ಸಂಭ್ರಮದ ಅಂಗವಾಗಿ ಹಳೆ ವಿದ್ಯಾರ್ಥಿಗಳ ತಂಡದ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಾನು ಪಾಲಿಬೆಟ್ಟ ಕ್ಲಸ್ಟರ್ನ CRP ಆಗಿದ್ದೇನೆ. ಈ ದಿವಸ ಈ ಲೂಡ್ಸ್ ಹಿಲ್ ಸ್ಕೂಲ್ ಅವರು ವಿವಿಧ ಶಾಲೆಗಳಿಂದ ಮಕ್ಕಳನ್ನು ಆಮಂತ್ರಿಸಿ ಒಂದು ಡ್ರಾಯಿಂಗ್ ಕಾಂಪಿಟೇಷನನ್ನು ಹಮ್ಮಿಕೊಂಡಿದ್ದಾರೆ. ಇದು ಈ ಶಾಲೆ 1976ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿ ಏನು 2026ನೇ ಇಸ್ವಿಗೆ 50 ವರ್ಷ ಪೂರೈಸಿದೆ. ಆ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಒಂದು ಯೋಜನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈ ವರ್ಷವಿಡೀ 2026 ಮತ್ತು 27ನೇ ಸಾಲಿನಲ್ಲಿ ವಿವಿಧ ಸ್ಪರ್ಧೆಗಳನ್ನು ಕಾಂಪಿಟೇಷನ್ಗಳನ್ನು ಇಲ್ಲಿ ಮಾಡಿ, ಆ ಮೂಲಕ ಒಂದು ಮಾದರಿಯಾಗಿ ಬೇರೆ ಬೇರೆ ಶಾಲೆಗಳಿಗೆ ಒಂದು ಮಾದರಿಯಾಗಿರಬೇಕು ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನವನ್ನು ಇಲ್ಲಿಯ ಮ್ಯಾನೇಜ್ಮೆಂಟ್ ಅವರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು
ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭ ಶಾಲಾ ವ್ಯವಸ್ಥಾಪಕಿ ಸಿಸ್ಟರ್ ಕ್ಯಾಂಡಿಡಾ, ಸಂಚಾಲಕಿ ಸಿಸ್ಟರ್ ಸೆಲ್ಮಾ, ಮುಖ್ಯ ಶಿಕ್ಷಕಿ ಸಿಸ್ಟರ್ ತೆರೆಸಾ ಯಾನ್, ನರ್ಸರಿ ಶಾಲೆಯ ಮುಖ್ಯ ಶಿಕ್ಷಕಿ ನಿತ್ಯ ಹಾಗೂ ಹಿರಿಯ ಶಿಕ್ಷಕರಾದ ಅನಿತಾ, ವಿನ್ಸಿ, ಲೀಸಿಯಾ, ಪ್ರೀತು, ವಿಲ್ಮಾ ಡಿಸೋಜಾ ಸೇರಿದಂತೆ ಶಿಕ್ಷಕರು, ಮಕ್ಕಳು ಪಾಲ್ಗೊಂಡಿದ್ದರು.